ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಮುಂದಿನ ಪಾಠವನ್ನು ಪ್ರಾರಂಭಿಸೋಣ. ನಿನ್ನೆ ಸುಮಾರು 18ನೇ ಪ್ರಶ್ನೆಗಳವರೆಗೆ, ಅಂದರೆ ಆದಿ ವ್ಯಾಧಿಗಳು ಎಂದರೇನು ಅನ್ನುವ ಪ್ರಶ್ನೆ ಚಿಂತನೆ ನಡೆದಿತ್ತು. ಆದಿ ಅಂದರೆ ಮನೋರೋಗ, ವ್ಯಾಧಿ ಅಂದರೆ ದೈಹಿಕ ರೋಗ. ಈ ಹಿನ್ನೆಲೆಯಲ್ಲಿ ತಾಪತ್ರಯ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 3 ತರಹದ ತೊಂದರೆಗಳನ್ನು ಪರಿಹಾರ ಮಾಡತಕ್ಕಂಥವನು ಭಗವಂತ ಅಂಥೇಳಿ ಪದ್ಮಪುರಾಣದ ಪ್ರಾರಂಭದ ಶ್ಲೋಕದಲ್ಲಿ ಚಿಂತನೆ ನಡೆಸಿದ್ದನ್ನು ನಿನ್ನೆ ಗಮನಿಸಿದ್ವಿ. ಈಗ 19ನೇ ಪ್ರಶ್ನೆಯಿಂದ ಸಾಗೋಣ. ಆಚಾರ, ವಿಚಾರ, ಆಹಾರಾದಿಗಳು ಕಲುಷಿತವಾಗಲು ಕಾರಣವೇನು? ಇವತ್ತು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಂತೆ ನಮ್ಮ ವರ್ತನೆಗಳು ಅಥವಾ ನಡವಳಿಕೆಗಳು ಅಥವಾ ವಿಚಾರಗಳು ಅಥವಾ ಆಹಾರ ಮುಂತಾದ ಸ್ವೀಕಾರ ಕ್ರಮ, ಆಸಕ್ತಿ ಮುಂತಾದವುಗಳು ಎಲ್ಲೋ ಒಂದಷ್ಟು ವ್ಯತ್ಯಾಸ ಆಗಿದೆ. ಮಿಕ್ಸ್ಡ್ ಅಂತನ್ರಿ, ಕಲುಷಿತ ಅಂತನ್ರಿ, ಏನೋ ಒಂದಷ್ಟು ಸೇರ್ಪಡೆಯಾಗಿರತಕ್ಕಂಥ ಅದನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ಅದಕ್ಕೆ ಉತ್ತರ ಕಲಿಪ್ರಭಾವ, ಕಲಿಯುಗದ ಪ್ರಭಾವ. ಇದು ಕಲಿಯುಗದ ಧರ್ಮ. ಹಂತ ಹಂತವಾಗಿ ಧರ್ಮ ಲೋಪವಾಗತಕ್ಕಂಥದ್ದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗಗಳಲ್ಲಿ, ಪ್ರಾರಂಭದ ಮೊದಲಿನ 3 ಯುಗಗಳಲ್ಲಿ ಧರ್ಮವು ಇತ್ತು. ಕಲಿಯುಗದಲ್ಲಿ ಒಂದೇ ಒಂದು ಪಾದ ಧರ್ಮ ಉಳಿದಿದೆ, ಅದು ಸತ್ಯ ಎಂಬತಕ್ಕಂಥದ್ದರ ಒಂದು ಪಾದ. ಈ ಕಲಿಯ ಪ್ರಭಾವದಿಂದ, ಕಲಿಯುಗದ ಪ್ರಭಾವದಿಂದ ಎಲ್ಲರ ವಿಚಾರ, ಎಲ್ಲರ ಆಯುಷ್ಯ, ಎಲ್ಲರ ವರ್ತನೆ, ಎಲ್ಲರ ಆಹಾರ, ವಿಹಾರ, ವ್ಯವಹಾರ ಎಲ್ಲವೂ ಕೂಡ ಕಲುಷಿತವಾಗ್ತಾ ಇವೆ. ಮುಂದಿನ ಪ್ರಶ್ನೆ, ಇವುಗಳನ್ನು ಶುದ್ಧವಾಗಿರಿಸಿಕೊಳ್ಳುವ ಉಪಾಯವೇನು? ಹಾಗಾದರೆ ಕೃತಯುಗದಂತೆ, ತ್ರೇತಾಯುಗದಂತೆ, ದ್ವಾಪರಯುಗದಂತೆ ಉನ್ನತ ವಿಚಾರ, ಉನ್ನತ ವರ್ತನೆ, ಉನ್ನತ ಆಹಾರದ ಕ್ರಮಗಳು, ಈ ರೀತಿಯಾಗಿ ಸ್ವಲ್ಪ ಅವುಗಳನ್ನು ಶುದ್ಧವಾಗಿರಿಸಿಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಇವತ್ತಿನ ಕಲಿಯುಗದಲ್ಲಿರತಕ್ಕಂಥ ಜನರು ಏನು ಮಾಡಬಹುದು ಅನ್ನುವ ಪ್ರಶ್ನೆಯದು. ಅದಕ್ಕೆ ಉತ್ತರ ಭಾಗವತದ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವುದು. ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಹ್ಯಾಂಗೆ ಜೀವನ ಕಳಿಬೇಕು, ಎಲ್ಲದರ ಮಾಹಿತಿಯನ್ನು ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ವಿವರಿಸಿದ್ದಾರೆ. ಹಾಗಾಗಿ ಭಾಗವತ ಚಿಂತನೆ ಅಳವಡಿಸಿಕೊಂಡು ಬಿಟ್ಟರೆ ಕಲಿಯುಗದಲ್ಲಿಯೂ ಸಹಿತ ಕೃತ, ತ್ರೇತಾ, ದ್ವಾಪರಯುಗಗಳಂತೆ ಉತ್ತಮ ವಿಚಾರಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಸಫಲರಾಗಬಹುದಾಗಿದೆ. ಇದು ಉದ್ದೇಶ. ಮುಂದಿನ ಪ್ರಶ್ನೆ, ಪೂರ್ವಜನ್ಮದ ಪುಣ್ಯವಿದ್ದರೆ ಮಾತ್ರ ಯಾವುದು ದೊರೆಯುತ್ತದೆ? ಭಾಗವತ ಮಹಿಮೆಯಲ್ಲಿ ಬಂದಿರತಕ್ಕಂಥ ಮತ್ತೊಂದು ಪ್ರಶ್ನೆ ಮಹತ್ವದ್ದು. ಭಾಗವತ ಗ್ರಂಥ ಪಠನ, ಪಾರಾಯಣ, ಪ್ರವಚನ ಅಲ್ಲಲ್ಲಿ ನಡೀತಾನೆ ಇರ್ತದೆ. ನಮ್ಮ ಸುತ್ತಮುತ್ತಲೂ, ನಮ್ಮ ಊರಿನಲ್ಲೂ ಅನೇಕ ಸಲ ನಡೆದಿರ್ಬೋದು. ನಾವು ಅದರ ಬಗ್ಗೆ ಭಾಳ ತಲೆ ಕೆಡಿಸಿಕೊಂಡಿಲ್ಲ. ಕೆಲವು ಊರಿನಲ್ಲಂತೂ, ಅಥಣಿಯಂತಹ ಊರಿನಲ್ಲಿ ವರ್ಷಕ್ಕೆ 3-4 ಕಡೆಗಳಿಗೆ ಭಾಗವತ ಸಪ್ತಾಹ ಬೇರೆ ಬೇರೆ ಜನರು ನಡೆಸ್ತಾರೆ. ಈ ರೀತಿ ಅನೇಕ ಸಂದರ್ಭಗಳು ಉಂಟು. ಆದರೆ ಆ ಭಾಗವತ ಶ್ರವಣ ಮಾಡತಕ್ಕಂಥ ಬುದ್ಧಿ, ಅದನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ, ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನ ಸಾಮಾನ್ಯರಿಗೆ ಬೇಗನೆ ದೊರೆಯುವುದಿಲ್ಲ. ಹಾಗಾಗಿ ಪೂರ್ವಜನ್ಮದ ಪುಣ್ಯ ಇದ್ದರೆ ಬಹುಶಃ ಆ ಭಾಗವತ
ಶ್ರವಣ ಮುಂತಾದವು ದೊರೆಯಬಹುದಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಅಲ್ಲಿ ಕೊಡಲಾಗಿದೆ. ಪೂರ್ವಜನ್ಮದ ಪುಣ್ಯವಿದ್ದರೆ ಮಾತ್ರ ಯಾವುದು ದೊರೆಯುತ್ತದೆ? ಭಾಗವತ ಶ್ರವಣಾದಿಗಳು, ಭಾಗವತ ಕೇಳ್ತಕ್ಕಂಥದ್ದು, ಮನನ ಮಾಡತಕ್ಕಂಥದ್ದು, ಚಿಂತನೆ ಮಾಡತಕ್ಕಂಥದ್ದು ಇತ್ಯಾದಿ ಇತ್ಯಾದಿ. ಮುಂದಿನ ಪ್ರಶ್ನೆ, ಸ್ವರ್ಗದ ಅಮೃತ, ಭಾಗವತಾಮೃತ ಇವುಗಳ ವಿನಿಮಯ ಏಕೆ ಸಾಧ್ಯವಿಲ್ಲ? ಬಂದು ಕೇಳ್ತಾರೆ. ಶುಕ ಮಹರ್ಷಿಗಳು ತಯಾರಿ ಮಾಡ್ಕೊಂಡಿದ್ದರು ಭಾಗವತ ಹೇಳಲಿಕ್ಕೆ ಅಂತ. ದೇವತೆಗಳು ಬರ್ತಾರೆ, ನಾವು ದೇವಲೋಕದ ಅಮೃತವನ್ನು ತಂದಿದ್ದೇವೆ, ಇದನ್ನು ಪರೀಕ್ಷಿತನಿಗೆ ಕೊಟ್ಟು ಬಿಟ್ಟರೆ ಅವನ ಮರಣ ತಪ್ಪಿಬಿಡ್ತದೆ, ನಿಮ್ಮ ಈ ಭಾಗವತಾಮೃತವನ್ನು ನಮಗೆ ಕೊಡ್ರಿ, ಜಸ್ಟ್ ವಿ ಎಕ್ಸ್ಚೇಂಜ್ ಇಟ್ ಅಂತ ಕೇಳ್ತಾರೆ ದೇವತೆಗಳು. ಶುಕ ಮಹರ್ಷಿಗಳು ನಕ್ಕು ಹೇಳ್ತಾರಂತೆ, ಎಲ್ಲಿ ನಿಮ್ಮ ದೇವಲೋಕದ ಅಮೃತ, ಈ ಭಾಗವತಾಮೃತ ಎಲ್ಲಿ? ನಿಮ್ಮದು ದೇವಲೋಕದ ಅಮೃತ ಅಂದರೆ ಗ್ಲಾಸ್ ಗಾಜಿದ್ದಂತೆ, ನಮ್ಮದು ಮಣಿ ಇದ್ದಂತೆ. ಯಾರಾದರೂ ಗ್ಲಾಸಿಗೆ ಮಣಿಗೆ ಹೋಲಿಕೆ ಮಾಡಬಹುದಾ? ಎಂದೂ ಸಾಧ್ಯ ಇಲ್ಲ. ಭಾಳ ನಿಮ್ಮ ದೇವಲೋಕ ಅಮೃತದಿಂದ ಪರೀಕ್ಷಿತ ಮರಣ ತಪ್ಪಿಸ್ಬೋದೋ ಏನೋ. ಆದರೆ ಅವನಿಗೆ ಚಿಂತೆ, ದುಃಖ, ರೋಗ, ಹಸಿವು, ನಿದ್ರೆ, ಮತ್ತೇನೋ ದುಃಖಗಳು, ಪುನರ್ಜನ್ಮ ಮುಂತಾದ ಸಂದರ್ಭಗಳನ್ನು ತಪ್ಪಿಸಲು ಸಾಧ್ಯ ಇಲ್ಲ. ಅದು ಆಗಬೇಕು ಅಂತಾಗಿದ್ದರೆ ಕೇವಲ ಭಾಗವತಾಮೃತ ಮಾತ್ರ ಅನ್ನುವ ಮಾತನ್ನು ತಿಳಿಸಿ ಅವರನ್ನು ವಾಪಸ್ ಕಳಿಸ್ತಾರಂತೆ. ಅದಕ್ಕಾಗಿಯೇ ಹೇಳಿದ್ದು, ಮುಕ್ತಿಯ ಪ್ರಾಪ್ತಿ ಭಾಗವತಾಮೃತದಿಂದ ಮಾತ್ರ ಆಗುತ್ತದೆ, ಬೇರೆ ಸಾದಾ ಅಮೃತದಿಂದ, ದೇವಲೋಕ ಅಮೃತದಿಂದ ಆಗೋದಿಲ್ಲ. ಅದಕ್ಕಾಗಿ ಇದರ ವಿನಿಮಯ ಸಾಧ್ಯ ಇಲ್ಲ. ಮುಂದಿನ ಪ್ರಶ್ನೆ ಹೋಗೋದಾಗಿದ್ದರೆ, ಭಾಗವತವು ಉಳಿದ ಗ್ರಂಥಗಳಿಗಿಂತ ಒಂದು ಕೈ ಮಿಗಿಲಾಗಿರುವುದು ಏಕೆ? ಭಾಗವತ ಗ್ರಂಥ ಬ್ರಹ್ಮದೇವ ತೂಗಿ ನುಡಿದಂತೆ, ತಕ್ಕಡಿಯ ಒಂದು ಪರಡಿಯಲ್ಲಿ ಎಲ್ಲ ಗ್ರಂಥಗಳು, ಮತ್ತೊಂದು ಪರಡಿಯಲ್ಲಿ ಭಾಗವತ ಗ್ರಂಥ. ತೂಗಿದಾಗ ಭಾಗವತ ಗ್ರಂಥ ಅದರ ವೇಟ್ ಅಥವಾ ಭಾರ ಹೆಚ್ಚಾಗಿ ಪರಡಿ ಕೆಳಗಿಳಿಯಿತು. ಉಳಿದೆಲ್ಲ ಗ್ರಂಥಗಳಿಗಿಂತ ಭಾಗವತ ಅದರ ತೂಕ ಹೆಚ್ಚಾಯಿತು ಅಂತ ಅಲ್ಲೊಂದು ಮಾತು ಬರ್ತದೆ. ಏನು ಹೀಗಂದರೆ, ಎಲ್ಲ ಗ್ರಂಥಗಳನ್ನು ಒಂದು ಪರಡಿಯಲ್ಲಿ ಇರಿಸಿ ಭಾಗವತೊಂದನ್ನು ಮಾತ್ರ ಒಂದು ಪರಡಿಯಲ್ಲಿ ಇರಿಸಿದಾಗ ಇದು ಒಂದೇ ಹೆಚ್ಚು ತೂಗುವುದೆಂದರೆ ಏನು? ಪ್ರಾಯಶಃ ಭಾಗವತ ಗ್ರಂಥಕ್ಕೆ ಸ್ವಲ್ಪ ಹೆಚ್ಚು ದಪ್ಪ ರಟ್ಟುಗಳನ್ನೆಲ್ಲ ಹಾಕಿ ಬೈಂಡಿಂಗ್ ಮಾಡಿದ್ರೋ ಏನೋ, ಅದಕ್ಕೆ ಸ್ವಲ್ಪ ಅದು ಹೆವಿ ಭಾರ ಅಂತ ಅನಿಸ್ತೋ ಏನೋ ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ. ಆದರೆ ಬ್ರಹ್ಮದೇವ ತೂಕ ಮಾಡಿರ್ತಕ್ಕಂಥದ್ದು ಯಾವುದೋ ಕಿರಾಣಿ ಅಂಗಡಿಯ ಕಟ್ಟಿಗೆ ಡಿಪೋದ ಮತ್ಯಾವುದೋ ತಕ್ಕಡಿಯಿಂದ ಅಲ್ಲ. ಅವನು ತೂಗಿ ನೋಡಿದ್ದು ತನ್ನ ಬುದ್ಧಿ ತಕ್ಕಡಿಯಿಂದ. ಅಂದರೆ ವೇದಾದಿಗಳು, ಶಾಸ್ತ್ರಗಳು ಹೆಚ್ಚು ಜನರಿಗೆ ಉಪಯುಕ್ತವಾಗಿವೆಯೋ, ಭಾಗವತ ಗ್ರಂಥವು ಹೆಚ್ಚು ಜನರಿಗೆ ಉಪಯುಕ್ತವಾಗಿದೆಯೋ, ಇದನ್ನು ತುಲನಾತ್ಮಕ ಅಭ್ಯಾಸ ಮಾಡಿದ ಬ್ರಹ್ಮದೇವ. ವೇದಾದಿಗಳು ಎಲ್ಲರಿಗೂ ಹೇಳಿದ್ದಲ್ಲ, ಅದನ್ನು ಓದೋದು ಕಷ್ಟ, ತಿಳ್ಕೊಳ್ಳೋದು ಇನ್ನೂ ಕಷ್ಟ, ಅರಗಿಸಿಕೊಳ್ಳೋದು ಮತ್ತೂ ಕಷ್ಟ. ಕೆಲವು ಓದಲಿಕ್ಕೆ ಅವಕಾಶವೇ ಇಲ್ಲ, ಅನುಕೂಲವೇ ಇಲ್ಲ, ಅಧಿಕಾರವೇ ಇಲ್ಲ. ಹಾಗಾಗಿ ವೇದಾದಿಗಳು ತುಂಬ ಜನರನ್ನು ತಲುಪಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಭಾಗವತ ಗ್ರಂಥ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಯಾವಾಗಲೂ ಸಮಾನವಾಗಿ ಸೇವಿಸಬಹುದಾಗಿರ್ತಕ್ಕಂಥ ಗ್ರಂಥ ಅಂದರೆ ಭಾಗವತ ಗ್ರಂಥ. ಅದಕ್ಕಾಗಿ ಇದು ತುಂಬ ಜನರನ್ನು ತಲುಪಲಿಕ್ಕೆ ಅವಕಾಶವನ್ನು ಪಡ್ಕೊಂಡಿದೆ. ಆ ಕಾರಣಕ್ಕಾಗಿ ತುಂಬ ಜನರಿಗೆ ಉಪಯುಕ್ತವಾದ ಗ್ರಂಥ ಅನ್ನುವ ಹಿನ್ನೆಲೆಯಲ್ಲಿ ವೇದಾದಿಗಳಿಗಿಂತಲೂ ಕೂಡ ಭಾಗವತ ಗ್ರಂಥ ಹೆಚ್ಚು ತೂಗಿತು ಅಂತ ಆ ಮಾತಿಗೆ ಅರ್ಥ. ಅದಕ್ಕಾಗಿ ಭಾಗವತವು ಉಳಿದ ಗ್ರಂಥಗಳಿಗಿಂತ ಒಂದು ಕೈ ಮಿಗಿಲಾಗಿದೆ, ಹೆಚ್ಚು ತೂಗ್ತಾ ಇದೆ. ಯಾಕೆ? ಭಾಗವತವು ಸರ್ವರಿಗೂ, ಆಗಲೇ ಹೇಳಿದಂತಾನೆ, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೇ ಸುಲಭವಾಗಿ ಅರ್ಥವಾಗುವಂತೆ ಸರಳವಾಗಿದೆ, ಸಿಂಪಲ್ ಆಗಿದೆ, ಲಭ್ಯವಿರುವುದರಿಂದ. ಅಲ್ಲದೆ ಅದು ಶ್ರೀಕೃಷ್ಣನ ಪ್ರತ್ಯಕ್ಷ ವಾಂಗ್ಮಯ ಮೂರ್ತಿಯೂ ಆಗಿದೆ. ಕೃಷ್ಣ ಉದ್ಧವನಿಗೆ ಉಪದೇಶ ನೀಡಿದ, ನೀನಿಲ್ಲಿ ಇರಬೇಡ, ಕಲಿಯುಗದಲ್ಲಿ ಜನರ ಮನಸ್ಸು ಹಂತ ಹಂತವಾಗಿ ಹಾಳಾಗ್ತಾ ಹೋಗ್ತದೆ, ಬದರಿಕಾಶ್ರಮಕ್ಕೆ ಹೊರಟು ಹೋಗು, ನಿತ್ಯ ಅಲಕನಂದ ಗಂಗೆಯ ದರ್ಶನ, ಸ್ನಾನ,
ಸ್ಪರ್ಶ ಪಾನಗಳಿಂದ ಶುದ್ಧನಾಗಿ ಭಗವಂತ ಚಿಂತನೆ ಮಾಡಿಕೊಂಡು ಆರಾಮಾಗಿದ್ದುಬಿಡು. ಉದ್ಧವ ಕೊನೆಗೂ ಪ್ರಶ್ನೆ ಕೇಳ್ತಾನೆ, ಹೌದು ಕೃಷ್ಣ, ನೀನಿರುವಾಗ ನನಗೇನು ಉಪದೇಶ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಸರಿ, ಬಟ್ ಆಫ್ಟರ್ ಯು ಲೋಕಕ್ಕೆ ಇಂತಹ ಮಾರ್ಗದರ್ಶನವನ್ನು ನೀಡತಕ್ಕಂಥವ್ರು ಯಾರಿದ್ದಾರೆ? ಆ ಕೃಷ್ಣನಿಗೆ ಉದ್ಧವನ ಮಾತಿಗೆ ಉತ್ತರವಾಗಿ ಹೀಗೆ ಅನಿಸಿದ್ದನ್ನು ಅಲ್ಲಿ ವಿವರಣೆ ಮಾಡಿದ್ದಾರೆ. ಆ ಕೃಷ್ಣ ಸ್ವಕೀಯಂ ಯದ್ಭವೇ ತೇಜ ತಚ್ಚ ಭಾಗವತೆ ಅದಧಾತ್. ಉದ್ಧವನ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೃಷ್ಣಾವತಾರದ ನಂತರವೂ ಸಹಿತ ಲೋಕದಲ್ಲಿ ಧರ್ಮವು ಪ್ರಚಾರಕ್ಕೆ ಬರಬೇಕು, ಸಜ್ಜನರಿಗೆ ಒಳ್ಳೆಯದಾಗಬೇಕು, ಸಾತ್ವಿಕರ ಉದ್ಧಾರವಾಗಬೇಕು. ಆ ಕಾರಣಕ್ಕಾಗಿ ಭಾಗವತದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಭಗವಂತ ಇರಿಸಿದ್ದಾನೆ. ಅದಕ್ಕಾಗಿ ಭಾಗವತ ಅಂದರೆ ಬರೆಯೋದು ಹಾಳೆಗಳ ಒಂದು ಪುಸ್ತಕದ ಹೊತ್ತಿಗೆ ಅಲ್ಲ, ಭಗವಂತನ ಸಾಕ್ಷಾತ್ ಪ್ರತ್ಯಕ್ಷ ವಾಂಗ್ಮಯ ಮೂರ್ತಿಯಾಗಿದೆ. ಅದಕ್ಕಾಗಿಯೂ ಭಾಗವತ ಗ್ರಂಥ ಅಧ್ಯಯನ ಅತ್ಯಂತ ಅವಶ್ಯವಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಪದ್ಮಪುರಾಣ ನಮ್ಮ ಗಮನಕ್ಕೆ ತಂದುಕೊಟ್ಟಿದೆ. ಮುಂದೆ ಪ್ರಶ್ನೆ ಕೇಳಿದ, ಸಪ್ತಾಹ ಶ್ರವಣ ಕ್ರಮ ಶ್ರೇಷ್ಠವಾಗಿದೆ ಏಕೆ? ಪದ್ಮಪುರಾಣ ಬರತಕ್ಕಂಥ ಪ್ರಶ್ನೆ ಇದು. ಈ ಭಾಗವತವನ್ನು ಸಪ್ತಾಹ ಕ್ರಮದಲ್ಲಿ ಅಂದರೆ ಒಂದು ವಾರ ಅದನ್ನು ಒಂದಷ್ಟು ನಿಯಮ ಇಟ್ಟುಕೊಂಡು ಶ್ರವಣ ಮಾಡತಕ್ಕಂಥ ಕ್ರಮ ಸಪ್ತಾಹ, 7 ದಿನಗಳು ಕೇಳ್ತಕ್ಕಂಥ ಕ್ರಮ ಯಾಕಿದು ಶ್ರೇಷ್ಠವಾಗಿರತಕ್ಕಂಥದ್ದು? ಅದಕ್ಕೆ ಉತ್ತರ, ಹಿತಮಿತ ನಿಯಮಗಳಿರುವ ಅದು ಮೋಕ್ಷದಾಯಕವಾಗಿದೆ. ಯಾವುದೇ ಕಾರ್ಯ ಮಾಡಿದ್ರೂ ಒಂದಷ್ಟು ಆಹಾರ ನಿಯಮ, ಒಂದಷ್ಟು ಇಂದ್ರಿಯ ನಿಯಂತ್ರಣಗಳನ್ನೆಲ್ಲ ಇಟ್ಕೊಳ್ಳೇಬೇಕು. ಯಾವುದೇ ಮಾಡಿದ್ರೂ ಅದನ್ನು ಮಾಡಿದಾಗಲೇ ಮಾಡಿದ ಕಾರ್ಯಕ್ಕೆ ಫಲ ಸಿಗತಕ್ಕಂಥದ್ದು. ಬೇಕಾಬಿಟ್ಟಿಯಾಗಿ ಆಹಾರ ಸೇವನೆ, ಬೇಕಾಬಿಟ್ಟಿಯಾಗಿ ಮನಸ್ಸಿನ ಚಂಚಲತೆಯನ್ನು ತಂದುಕೊಂಡು ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಯಮ ಪರಿಪಾಲನೆ ವರ್ಷದುದ್ದಕ್ಕೂ ಮಾಡೋದು ಭಾಳ ಕಷ್ಟ. ಅಷ್ಟೇ ಒಂದು 3 ದಿವಸ, 6 ದಿವಸ, 5 ದಿವಸ, 4 ದಿವಸ ಒಂದು ಕ್ರಮ ಇತ್ತು ಅಂದರೆ ಸ್ವಲ್ಪ ನಮ್ಮ ಆಹಾರಗಳಿಗೆ ನಿಯಂತ್ರಣ ಹೇರಿಕೊಳ್ಳಬಹುದು. ಒಂದು 4 ದಿವಸ ಬಿಡ್ಬೋದಪ್ಪ, ಒಂದು ವಾರ ಏನಾದರೂ ಮಾಡಿ ಅದನ್ನು ನಿಯಂತ್ರಣ ಮಾಡ್ಕೋಬೋದು. ವರ್ಷಗಟ್ಟಲೆ ಬಿಡೋದು ಕಷ್ಟ. ಚಹಾ ರುಚಿ ಇರತಕ್ಕಂಥವ್ರಿಗೆ ವರ್ಷಗಟ್ಟಲೆ ಅಲ್ಲ, ಒಂದು ದಿನ ಅಲ್ಲ, ಒಂದೊಂದು ಟೈಮ್ ತಪ್ಪಿದ್ರೂ ಅವರ ತಲೆ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಿರುವಾಗ ಭಾಗವತ ಸಪ್ತಾಹ ಕ್ರಮ ಎಂಬತಕ್ಕಂಥದ್ದು 7 ದಿನ ಏನಾದರೂ ಇರೋಣ ನಿಯಮದಲ್ಲಿ ಅಂತ ಒಂದು ಗಟ್ಟಿ ಮನಸ್ಸು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಹಿತಮಿತ ನಿಯಮಗಳು. ಆಹಾರ ಸೇವನೆಯೂ ಅಷ್ಟೇ, ಶ್ರವಣ ಮಾಡಲಿಕ್ಕೋ ಅಧ್ಯಯನ ಮಾಡಲಿಕ್ಕೋ ಎಷ್ಟು ಬೇಕೋ ಅಷ್ಟು ಆಹಾರ ಸೇವನೆ ಅವಕಾಶ ಇದೆ. ಇಲ್ಲಿ ಉಪವಾಸ ಇರಬೇಕು ಅಂತ ಹಿಂಗೂ ಏನಿಲ್ಲ. ಹಾಗಾಗಿ ಹಿತಮಿತ ನಿಯಮಗಳಿರುವ ಈ ಭಾಗವತ ಶ್ರವಣ ನಾವು ಸಪ್ತಾಹ ಶ್ರವಣ ರೂಪದಲ್ಲಿ ಕೇಳಿದಾಗ ಅದು ಮೋಕ್ಷದಾಯಕವಾಗಿದೆ. ಸ್ವಲ್ಪದರಲ್ಲಿಯೇ ದೊಡ್ಡ ಫಲ ಕೊಡ್ತಾ ಇದೆ. ಅದಕ್ಕಾಗಿ ಶ್ರೇಷ್ಠ. ಸನಕಾದಿಗಳು ಭಾಗವತ ಸಪ್ತಾಹ ಪ್ರವಚನ ನಡೆಸಿದ ಸ್ಥಳ ಯಾವುದು? ನಾರದರ ಪ್ರಶ್ನೆಗೆ ಉತ್ತರ ರೂಪವಾಗಿ ಆ ಅಶರೀರವಾಣಿ ಹೇಳಿತು, ನೀವು ಆ ಭಕ್ತಿ ಮತ್ತು ಜ್ಞಾನ ವೈರಾಗ್ಯ ಅಂತೇನಿದ್ರು ಅವರನ್ನು ಎಬ್ಬಿಸಿ ನಿಲ್ಲಿಸಬೇಕು ಅಂತಾಗಿದ್ದರೆ ಜ್ಞಾನ ವೈರಾಗ್ಯರನ್ನು ಒಂದು ಸತ್ಸಂಗ ಅಥವಾ ಸತ್ಕಾರ್ಯವನ್ನು ಮಾಡಬೇಕು ಅಂತ ಅಶರೀರವಾಣಿ ಆಯಿತು. ಆ ಸತ್ಕಾರ್ಯ ಯಾವುದು? ಭಾಗವತ ಸಪ್ತಾಹ ಪ್ರವಚನ. ಅದನ್ನು ಮಾಡಿರಿ ಯಾವೇ ಅಂತ ನಾರದರು ಕೇಳಿಕೊಂಡ್ರು ಸನಕಾದಿ ಮಹರ್ಷಿಗಳಿಗೆ. ಅವರು ಆಯಿತು ಅಂತ ಒಪ್ಪಿಕೊಂಡು ಅದನ್ನು ನಡೆಸಿಕೊಡ್ತಾರೆ. ಅದು ಆದ ಸ್ಥಳ ಯಾವುದು ಅಂತ ಪ್ರಶ್ನೆ. ಗಂಗಾದಡದಲ್ಲಿಯ ಆನಂದ ಎಂಬ ಹೆಸರಿನ ಘಟ್ಟ, ಆನಂದ ನಾಮಕ ತಟಂ ಆನಂದ ನಾಮಕಂ, ಪದ್ಮಪುರಾಣದ ಮಾತು. ಆ ಜಾಗದಲ್ಲಿ ಸನಕಾದಿಗಳು ನಾರದರ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಒಂದು ಭಾವ ಸಪ್ತಾಹವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಾಗವತ ಶ್ರವಣದಿಂದ ಆಗುವ ಲಾಭವೇನು? ಭಾಗವತ ಕೇಳೋದ್ರಿಂದ ಏನು ಲಾಭ ದೊರೀತದೆ ನಮಗೆ? ಇದು ಸಾಮಾನ್ಯವಾಗಿ ಕೇಳ್ಕೊಂಡ ಪ್ರಶ್ನೆ. ಇವತ್ತು ಯಾವುದೇ ಕೆಲಸ ಮಾಡಿದ್ರೂ ಏನಪ್ಪ ಅದರಿಂದ ಲಾಭ, ಏನು ಉಪಯೋಗ? ಅದಕ್ಕಾಗಿ ಒಂದು ಮಾತು ಕೂಡ ಬಂದಿದೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಏನೂ ಪ್ರಯತ್ನ ಇಲ್ಲದೆ, ಏನೂ ಪ್ರಯೋಜನ ಇಲ್ಲದೆ ಯಾವುದೇ ಕಾರ್ಯವನ್ನು ಯಾರೂ ಮಾಡುವುದಿಲ್ಲ. ಒಂದು ಚಿಕ್ಕ ಮಗು ಅವ್ರ ಮನೆಗೆ ಒಂಚೂರು ಪೇಪರು ಇಸ್ಕೊಂಬಂದು ಕೊಡ್ತೀನಪ್ಪ ಅಂತ ಕೇಳಿದರೆ ನನಗೇನು ಕೊಡ್ತೀರಿ ಅಂತ ಕೇಳ್ತಾನೆ. ಏನಾರು ಒಂಚೂರು ಲಾಭ ಬೇಕು, ಒಂಚೂರು ಪ್ರಯೋಜನ ಬೇಕು, ಉಪಯೋಗ ಬೇಕು. ಒಂದು ಚಗಳ ಕೊಡ್ತೇನೆ ಅಂದರೆ ಆಯ್ತು ಹಾಗಾರೆ ಹೋಗ್ತಾನೆ ಅಂತ ಖುಷಿಯಿಂದ ಓಡ್ತಾನೆ. ಹಾಗೆ ಇಂಥ ಭಾಗವತ ಶ್ರವಣದಿಂದ ಏನು ಲಾಭ ಆಗ್ತದೆ ಅನ್ನುವ
ಪ್ರಶ್ನೆ ಇದು. ಅದಕ್ಕೆ ಉತ್ತರ ಕಾಮಕ್ರೋಧಾದಿಗಳ ಜಯ ಮೊದಲನೇದ್ದು, ಪಾಪ ಎರಡನೇದ್ದು, ದುಃಖ ಇವುಗಳ ಪರಿಹಾರ. ಕಾಮಕ್ರೋಧಾದಿಗಳನ್ನು ಗೆಲ್ಲತಕ್ಕಂಥದ್ದು ಅಥವಾ ನಿಯಂತ್ರಿಸ್ತಕ್ಕಂಥದ್ದು, ಪಾಪಗಳನ್ನು ದುಃಖಗಳನ್ನು ಕಳ್ಕೊಳ್ತಕ್ಕಂಥದ್ದು ಭಾಗವತ ಶ್ರವಣದಿಂದ ಆಗ್ತದೆ. ಇದು ಎಲ್ಲರ ಅನುಭವದ ಮಾತಿದು. ಪರೀಕ್ಷಿತ ರಾಜನ ಸಾಕ್ಷಿ ಅದಕ್ಕೆ. ಹಾಗಾಗಿ ಕಾಮಕ್ರೋಧಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಂತಾಗಿದ್ದರೆ ಭಾಗವತದ ಶ್ರವಣ ಜೊತೆಗೆ ಒಂದಷ್ಟು ಪಾಪ ಕಳೆದುಕೊಳ್ಳತಕ್ಕಂಥದ್ದು, ಹಾಗೆಯೇ ದುಃಖ ಪರಿಹಾರ ಕೂಡ ಆಗ್ತದೆ. ಭಗವಂತನ ಜ್ಞಾನ ಇಲ್ಲದಿರೋದ್ರಿಂದ ಇವೆಲ್ಲ ಸಮಸ್ಯೆ ಆಗಿರೋದು. ಇವಾಗ ಅವನ ಜ್ಞಾನ ಬಂದಿತ್ತು, ದುಃಖ ಪರಿಹಾರ ತಾನಾಗಿ ಆಗಿಬಿಡ್ತದೆ. ಹೆಂಗೆ ಹೊಟ್ಟೆ ಒಂದು ಗುಳಿ ಹೋತು ಅಂತಂದರೆ ಅದು ನೆಗಡೇರ ಇರಲಿ, ಕೆಮ್ಮರ ಇರಲಿ, ಜ್ವರ ಇರಲಿ, ತಲೆನೋವರ ಇರಲಿ, ಕಾಲು ನೋವರ ಇರಲಿ, ಆರಾಮಾಗಿಬಿಡ್ತದೆ. ಹಂಗೆ ಭಗವಂತನ ಜ್ಞಾನ ಬಂತು, ಯಾವುದೇ ಥರದ ಪಾಪ, ಯಾವುದೇ ಥರದ ದುಃಖ, ಯಾವುದೇ ಥರದ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡ್ತದೆ. ಅದಕ್ಕಾಗಿ ಭಾಗವತ ಶ್ರವಣದಿಂದ ಆಗುವ ಲಾಭ ಅಂದರೆ ಕಾಮಕ್ರೋಧಾದಿಗಳ ಜಯ, ನಿಯಂತ್ರಣ, ಹಾಗೆಯೇ ಪಾಪ ಮತ್ತು ದುಃಖಗಳನ್ನು ಕಳ್ಕೊಳ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು, ಎಲ್ಲರೂ ಕೇಳತಕ್ಕಂಥದ್ದು. ಭಾಗವತ ಶ್ರವಣಕ್ಕೆ ಉಪವಾಸವು ಅನಿವಾರ್ಯವೇ? ಕೆಲವರೆಲ್ಲ ಕೇಳೋದುಂಟು, ಪದ್ಧತಿ ಕೂಡ ಬಂದಿದೆ. ಉಪವಾಸದಿಂದ ಕೇಳಬೇಕು, ಉಪವಾಸದಿಂದ ಹೇಳಬೇಕು, ಉಪವಾಸದಿಂದ ಹೇಳಿದಾಗ ಹೆಚ್ಚು ಪುಣ್ಯ ಇತ್ಯಾದಿ ಇತ್ಯಾದಿ ಮಾತುಗಳು. ನಿಜ ಅದು, ಅಲ್ಲ ಅಂತಲ್ಲ. ಆದರೆ ಉಪವಾಸ ಅನಿವಾರ್ಯ ಅನ್ನೋ ಪ್ರಶ್ನೆ ಉಂಟೀಗ. ಉಪವಾಸ ಮಾಡಿಯೇ ಕೇಳಬೇಕಾ? ಏನು ಆಹಾರ ಸೇವನೆ ಮಾಡದೆ ಉಪವಾಸ ಮಾಡಿಯೇ ಪಾರಾಯಣ ಮಾಡಬೇಕಾ ಅಂತ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೆ ಶ್ರವಣಕ್ಕೆ ತೊಡಕಾಗುವಂತಹ ಉಪವಾಸ ಬೇಕಿಲ್ಲ. ಅಂದ್ರೇನು? ಉಪವಾಸದಿಂದ ಕೇಳಿದರೆ ಒಳ್ಳೆಯದು, ಹೆಚ್ಚು ಫಲ ಬರ್ತದೆ. ಆಗೋದಿಲ್ಲ, ಏನೋ ಮಾತ್ರೆ ತಗೊಳ್ತಾ ಇದ್ದೇವೆ, ಅನಾರೋಗ್ಯ ಇದೆ, ಹೆಚ್ಚು ಹೊತ್ತು ಉಪವಾಸ ಕೂಡಲಿಕ್ಕೆ ಆಗೋದಿಲ್ಲ ಅಂತಾಗಿದ್ದರೆ ತಪ್ಪಿಲ್ಲ. ಎಷ್ಟು ನಿಮ್ಮ ದೇಹ ವರ್ಕಿಂಗ್ ಕಂಡೀಷನ್, ಕಾರ್ಯತತ್ಪರ ಕಾರ್ಯಚಟುವಟಿಕೆಗೆ ಯುಕ್ತವಾಗಲಿಕ್ಕೆ ಎಷ್ಟು ಆಹಾರ ಸೇವನೆ ಅವಶ್ಯವೋ ಅಷ್ಟನ್ನು ಸ್ವೀಕಾರ ಮಾಡಲಿಕ್ಕೆ ತಪ್ಪಿಲ್ಲ. ಅತಿಯಾದ ಆಹಾರ ಸೇವನೆ ಮಾಡಿದ್ರೂ ಕಷ್ಟ, ನಿದ್ದೆ ಬಂದುಬಿಡ್ತದೆ ಆಲಸ್ಯದಿಂದ. ಆಹಾರ ಸೇವನೆ ಮಾಡದಿದ್ದರೂ ಕಷ್ಟ, ಅದಕ್ಕೆ ಬೇಡ. ಯುಕ್ತ ಆಹಾರ, ಎಷ್ಟು ಆಹಾರ ಸೇವನೆ ಮಾಡಿದರೆ ನಿಮ್ಮ ಕಾರ್ಯಚಟುವಟಿಕೆಗೆ ಉಪಯೋಗವಾಗ್ತದೆ ಅಷ್ಟನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಉಪವಾಸ ಮಾಡಿ ಆಹಾರ ಸೇವನೆ ಇಲ್ಲದೇ ಕೇಳ್ತೇನೆ ಅಂತ ಸಂಕಲ್ಪ ಮಾಡೋದೇನು ಒಳ್ಳೆಯದೇ. ಯಾವುದೋ ಒಂದಲ್ಲಿ ಈ ರೀತಿ ಆಯಿತು, ಯಾರೋ ಬಜ್ಜಿ ಸಾಯಂಕಾಲ ಆಚಾರ್ಯರು ಪ್ರವಚನಕ್ಕೆ ಬರ್ತಾರಂತೆ, ಭಾಗವತ ಪ್ರವಚನಕ್ಕೆ. ನಾನು ಉಪವಾಸವೇ ಇದ್ದು ಸಾಯಂಕಾಲ ಪ್ರವಚನ ಕೇಳಿಯೇ ಮತ್ತೆ ಆಹಾರ ಸ್ವೀಕಾರ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ಬೆಳಗಿಂದ ಉಪವಾಸ ಇದ್ದರು, ಸಾಯಂಕಾಲ ಆಚಾರ್ಯರು ಬಂದರು. ಹೇಳಿ ಬನ್ನಿ ಅಜ್ಜಿ, ಆಚಾರ್ಯರು ಬಂದಿದ್ದಾರೆ ಭಾಗವತ ಪ್ರವಚನಕ್ಕೆ. ಇವರು ಅಜ್ಜಿ ಅಂದ್ರಂತ. ಆವಾಗ ಇಲ್ಲಪ್ಪ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ವೋ, ಏನು ಮಾಡಲಿ? ಈ ರೀತಿಯಾದ ಉಪವಾಸಕ್ಕೆ ಅಡಚಣೆ ಮಾಡ್ತಿತ್ತು ಅಂದರೆ ಅಂತಹ ಉಪವಾಸ ಬೇಕಿಲ್ಲ ಅಂತಂದರು ವ್ಯಾಸರು. ನೋಪವಾಸೋ ವರಪ್ರೋಕ್ತ ಕಥಾ ವಿಘ್ನಕರೋ ಯದಿ. ಕಥೆ ಕೇಳಲಿಕ್ಕೆ ಅಡಚಣೆ ಮಾಡ್ತಿದ್ರೆ ಅಂಥ ಉಪವಾಸ ಬೇಕಿಲ್ಲ. ಭೋಜನಂತೂ ವರಮ್ಮನ್ನೇ, ಊಟ ಮಾಡಿದ್ರೂ ತಪ್ಪಿಲ್ಲ. ನೀವು ನಿಶ್ಚಿಂತೆಯಿಂದ ಆರಾಮಾಗಿ ಲಕ್ಷ್ಯ ಕೊಟ್ಟು ಕಥೆ ಕೇಳಲಿಕ್ಕೆ ಅವಕಾಶ ಆಗ್ತಿತ್ತು, ಊಟ ಮಾಡಿ ತಪ್ಪಿಲ್ಲ, ಆಹಾರ ಸೇವನೆ ಮಾಡಿ ಅನ್ನೋ ಮಾತನ್ನು ನೋಡುವಾಗ ಯುಕ್ತಾಹಾರ ಸೇವನೆ ಒಳ್ಳೆಯದು ಅನ್ನೋ ಮಾತನ್ನು ನೋಡಬಹುದಾಗಿದೆ. ಎಂಥ ಆಹಾರ ಸೇವನೆ ಸೂಕ್ತ? ಶ್ರವಣವನ್ನು ಸಾಧಿಸಿಕೊಡುವ ಯುಕ್ತಾಹಾರ ಸೇವನೆ ಸೂಕ್ತ. ಒಂದೇ ಮಾತನ್ನು ಹೇಳೋದಾಗಿದ್ದರೆ ಎಷ್ಟು ಆಹಾರ ಸೇವನೆ ಮಾಡಿದರೆ ನೀವು ಕಂಫರ್ಟೇಬಲ್ ಕೂಡ್ಬೋದು, ಫಿಸಿಕಲಿ ಆ್ಯಂಡ್ ಮೆಂಟಲಿ, ಅಷ್ಟು ಆಹಾರ ಸೇವನೆ ಮಾಡಿದ್ರೆ ತಪ್ಪಿಲ್ಲ. ಶ್ರವಣ ಮಾಡೋದು ಮುಖ್ಯ, ಆಹಾರ ಸೇವನೆ ಮುಖ್ಯ ಅಲ್ಲ. ರಂಗೋಲಿ ಹಾಕಿದೆಯೋ ಇಲ್ಲವೋ, ದೀಪ ಹಚ್ಚಿಟ್ಟಿದೆಯೋ ಇಲ್ಲವೋ, ಬಹುಶಃ ಇಂತಹ ಕೆಲವು ಚಟುವಟಿಕೆಗಳಲ್ಲೇ ನಮ್ಮ ಶ್ರಮ ತುಂಬ ಹೋಗಿಬಿಡ್ತದೆ. ಕಥೆ ಕೇಳಲಿಕ್ಕೆ ಲಕ್ಷ್ಯ ಉಳಿಯೋದೇ ಇಲ್ಲ, ಅದಾಗಬಾರ್ದು. ಅದಕ್ಕಾಗಿ ಕಥೆ ಕೇಳತಕ್ಕದಕ್ಕೆ ಹೆಚ್ಚು ಮಹತ್ವವನ್ನು ವ್ಯಾಸರು ಕೊಟ್ಟಿದ್ದಾರೆ. ಕಥೆ ಕೇಳುವಾಗ ತುಂಬ ಜನ ಸೇರಿದ್ದಾರೆ, ಎಲ್ಲರಿಗೂ ಒಂದೇ ರೀತಿ ಫಲ ಬರ್ತದಾ? ಬರೋದಿಲ್ಲ ಅಂತ ಪದ್ಮಪುರಾಣ ಹೇಳಿತು. ಶ್ರವಣ ಭೇದದಿಂದ ಫಲಭೇದ, ಇದರ ನಿದರ್ಶನ ಯಾವುದು? ಕಥೆ ಕೇಳಿ ಕೂತಿದ್ದಾರೆ ಎಲ್ಲರೂ ಕೂಡ. ನಾವು ಜಾಯಿನ್ ಆಗಿದ್ದೇವೆ, ಒಂದು 10 ನಿಮಿಷ ತಡ ಆದರೂ ಪರವಾಗಿಲ್ಲ, ನಾವು ಕೇಳಿದ್ದೇವೆ, ನಮಗೂ ಫಲ ಬರಬೇಕಲ್ಲ ಅಂತ ಅಪೇಕ್ಷೆ ಇದ್ದೇ ಇದೆ. ಮಂಗಳಾರತಿ ಹೊತ್ತಿಗೆ ನಾವೆಲ್ಲ ಸೇರಿದ್ದೇವೆ. ಅದಕ್ಕಾಗಿ ಇಲ್ಲಿ
ಪ್ರಶ್ನೆ ವ್ಯಾಸರು ಅದನ್ನು ಮಾಡಿಕೊಂಡು ಕೇಳಿದ್ದಾರೆ. ಶ್ರವಣ ಭೇದದಿಂದ ಫಲಭೇದ ಉಂಟಾಗ್ತದೆ. ಹೇಗೆ? ಗೋಕರ್ಣನ ಪ್ರಥಮ ಪ್ರವಚನವನ್ನು ಆಲಿಸಿದವರೆಲ್ಲರಲ್ಲಿ ಧುಂದುಕಾರಿಗೆ ಮಾತ್ರ ಫಲಪ್ರಾಪ್ತಿಯಾದವು. ಗೋಕರ್ಣ ತನ್ನ ಸಹೋದರನಾದ ಧುಂದುಕಾರಿಗೆ ಬಂದ ಪ್ರೇತ ಜನ್ಮ ಪರಿಹಾರಕ್ಕೋಸ್ಕರ ಭಾಗವತವನ್ನು ಪ್ರಾರಂಭ ಮಾಡಿದವನು. ಇದು ನಮಗೆಲ್ಲ ತಿಳಿದ ಸಂಗತಿ. ಪ್ರಾರಂಭ ಮಾಡಿದ ಕೇವಲ ಅವನಿಗೋಸ್ಕರನೇ, ತನ್ನ ಸಹೋದರ ಧುಂದುಕಾರಿಯ ಪ್ರೇತ ಜನ್ಮ ಪರಿಹಾರಕ್ಕೋಸ್ಕರ ಅಂತ. ಆಗ ಒಂದಷ್ಟು ಜನ ಶ್ರೋತೃಗಳು ಕೂಡ ಅಲ್ಲಿ ಭಾಗವಹಿಸಿದ್ದರು. 7 ದಿನ ಲಕ್ಷ ಕೊಟ್ಟು ಕಥೆ ಕೇಳಿದವನು. ದಿನಕ್ಕೊಂದರಂತೆ ಆ ಬಿದಿರಿನ ಗಂಟು ಒಡೆದು 7 ದಿನ ಕಥೆ ಕೇಳಿ ಮುಕ್ತಾಯವಾದಾಗ, ಮಂಗಲವಾದಾಗ ಅವನ ಪ್ರೇತ ಜನ್ಮ ಕೂಡ ಮುಕ್ತಾಯವಾಯಿತು. ದೇವದೂತರು ಬರ್ತಾರೆ ಧುಂದುಕಾರಿಯನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅಂತ, ಗೋಲೋಕಕ್ಕೆ. ಆಗ ಉಳಿದವರು ಆಕ್ಷೇಪ ಮಾಡ್ತಾರಂತೆ, ನೀವು ಒಂದೇ ವಿಮಾನ ತಂದಿದ್ದೀರಿ, ನಾವು ತುಂಬ ಜನ ಕಥೆ ಕೇಳಲಿಕ್ಕೆ ಕುಳಿತುಕೊಂಡಿದ್ದೇವೆ, ಅವನಿಗೊಬ್ಬನಿಗೆ ವಿಮಾನ ತಂದಿದ್ದೀರಲ್ಲ, ನಮಗೆ ಯಾಕೆ ವಿಮಾನಗಳಿಲ್ಲ? ಆ ವಿಮಾನಗಳೆಲ್ಲ ಉಳಿದವು ರಿಪೇರಿಗೆ ಬಂದಿದ್ದಾವೋ ಅಥವಾ ಮತ್ತೆ ತರ್ತಿರೋ, ಏನು ವಿಷಯ ಅಂತ ಕೇಳಿದ್ರಂತೆ. ಆಗ ದೇವದೂತರು ಹೇಳಿದರಂತೆ, ಧುಂದುಕಾರಿ ಎಷ್ಟು ಲಕ್ಷ ಕೊಟ್ಟು ಕಥೆ ಕೇಳಿದ್ದಾನೆ, ಮನನವನ್ನೂ ಮಾಡಿದ್ದಾನೆ, ಹಾಗೆ ನೀವ್ಯಾರೂ ಮಾಡಿಲ್ಲ. ಕಥೆ ಕೇಳಿದ್ದೀರಿ, ಎಲ್ಲೋ ಸ್ವಲ್ಪ ಆ ಕಡೆ ಲಕ್ಷ್ಯ ಮಧ್ಯದಲ್ಲಿ, ಎಲ್ಲೋ ಆ ಕಡೆ ಒಂಚೂರು ಯೋಚನೆ, ಯಾವಾಗ ಮುಗಿಸ್ತಾರೆ ಅಂತನೋ, ಯಾವಾಗ ಮಂಗಳಾರತಿ ಆಗ್ತದೆ ಅಂತನೋ, ಏನೇನೋ ವಿಚಾರಗಳು ತೋರಿಸ್ತಾರೆ, ಬರ್ತಿರ್ತೇವೆ ಸಲ. ಹಾಗೆ ಲಕ್ಷ್ಯ ಸರಿಯಾಗಿ ಇಲ್ಲಿ ಇಲ್ಲದೆ ಕಥೆ ಕೇಳುವಂತಾಗಿದ್ದರೆ ಅದು ಅಟೆಂಡೆನ್ಸ್ ಆಯ್ತು ಅಷ್ಟೇ, ಅದು ಕಥೆ ಕೇಳಿದಂತ ಆಗೋದಿಲ್ಲ. ಬರೀ ಕಥೆ ಕೇಳಿದಷ್ಟೇ ಸಾಲದು. ಹೇಗೆ ಶ್ರವಣ ಮಾಡಿದ್ದಾನೆ ಧುಂದುಕಾರಿ, ಹಾಗೆ ಮನನವನ್ನೂ ಮಾಡಬೇಕು, ಪುನಃ ಪುನಃ ಚಿಂತನೆ ಮಾಡಬೇಕು. ಆ ತಿಳ್ಕೊಂಡಿದ್ರೆ ಸ್ವಲ್ಪ ಯಾರು ಸಂದೇಹ ಇತ್ತು, ಮತ್ತೆ ಗುರುಗಳನ್ನು ಕೇಳಿ ಸಂಶಯ ಪರಿಹಾರ ಮಾಡಿಕೊಂಡು ಗಟ್ಟಿ ಮಾಡ್ಕೊಳ್ಬೇಕು. ಇದು ಮನನ. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕ ಧ್ಯಾನ, ಆಮೇಲೆ ಭಗವಂತನ ಜ್ಞಾನ, ಈ ಚಿಂತನೆ ನಾವು ನೋಡ್ತಕ್ಕಂಥದ್ದು. ಹಾಗಾಗಿ ಇಂತಹ ಧ್ಯಾನಗಳಿಂದ ಮೋಕ್ಷ ಆಗ್ತದೆ. ಹಾಗಾಗಿ ಶ್ರವಣ ಮಾಡಿರತಕ್ಕಂಥವ್ರು ತುಂಬ ಜನ ಇದ್ದರೂ ಕೂಡ ಧುಂದುಕಾರಿಯಷ್ಟು ಏಕಾಗ್ರತೆಯಿಂದ ಶ್ರವಣ ಮನನಗಳನ್ನು ಉಳಿದವರು ಮಾಡಿಲ್ಲ. ಆದ್ದರಿಂದ ಅವರಿಗೆ ಮೊದಲನೇ ಸಲ ಆ ಗೋಲೋಕಕ್ಕೆ ಪ್ರಯಾಣಕ್ಕೆ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ಅವರಿಗೆ 2ನೇ ಬಾರಿ ಮತ್ತೆ ಹೇಳ್ತಾನೆ ಗೋಕರ್ಣ ಭಾಗಸಪ್ತಾಹವನ್ನು. ಲಕ್ಷ ಕೊಟ್ಟು ಎಲ್ಲರೂ ಕೇಳ್ತಾರೆ, ಈ ಸಲವಾದರೂ ಲಕ್ಷ ಕೊಟ್ಟು ಕೇಳೋಣ ಅಂತ ಕೇಳಿದ್ದಾರೆ. 2ನೇ ಸಲ ಆಗ ಪುನಃ ವಿಮಾನಗಳು ಬಂದಿವೆ, ಎಲ್ಲರೂ ಗೋಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಪದ್ಮಪುರಾಣ ನಮ್ಮ ಗಮನಕ್ಕೆ ತರ್ತಾ ಇದೆ. ಹಾಗಾಗಿ ಭಾಗವತ ಶ್ರವಣವನ್ನು ಸುಮ್ಮನೆ ಮಾಡಿದ್ದೇವೆ ಅಂತ ಕಾಟಾಚಾರಕ್ಕೋ ಟಿಕ್ ಹಾಕ್ಲಿಕ್ಕೋ ಮಾಡಿದರೆ ಸಾಲದು, ಲಕ್ಷ್ಯ ಕೊಟ್ಟು ಮಾಡ್ಕೊಂಡು ಮಾತನ್ನು ಕೂಡ ಈ ಮೂಲಕ ತಿಳಿಯಬಹುದಾಗಿದೆ. ಗೋಕರ್ಣನ ಪ್ರಥಮ ಪ್ರವಚನವನ್ನು ಆಲಿಸಿದವರೆಲ್ಲರಲ್ಲಿ ಧುಂದುಕಾರಿಗೆ ಮಾತ್ರ ಫಲಪ್ರಾಪ್ತಿ. ಅದಕ್ಕೆ ದ್ವಿತೀಯ ಪ್ರವಚನ ಮಾಡಿದವನು 2ನೇ ಸಲ ಉಳಿದವರಿಗೋಸ್ಕರ ಅಂತ. ಕೊನೆಯ ಪ್ರಶ್ನೆ ಪದ್ಮಪುರಾಣದ್ದು, ಭಾಗವತ ಶ್ರವಣದಿಂದ ಯಾರಿಗೆ ಪ್ರೇತ ಜನ್ಮದಿಂದ ಮುಕ್ತಿ ದೊರೆಯಿತು? ಭಾಗವತ ಶ್ರವಣ ಮಾಡಿದ ಭಗವಂತ ಜ್ಞಾನ ಬರ್ತದೆ, ಇದೊಂದು ಭಾಗ ಬೇರೆ. ಇದರ ಜೊತೆಗೆ ಲೌಕಿಕ ಫಲವೂ ಇದೆ. ಏನೋ ತೀರಿಕೊಂಡಾಗ ಸರಿಯಾದ ರೀತಿಯ ಸಂಸ್ಕಾರ ಆ ವ್ಯಕ್ತಿಗೆ ಆಗದೇ ಇದ್ದಾಗ ಯಾವುದೋ ಕಾರಣಕ್ಕೋಸ್ಕರ ಇರಬಹುದು, ಅಂಥ ವ್ಯಕ್ತಿಗೆ ಅವರ ಹೆಸರಿನಲ್ಲಿ ಭಾಗವತ ಸಪ್ತಾಹ ಪ್ರವಚನವನ್ನು ಮಾಡಿಸಿ ಆ ಪುಣ್ಯವನ್ನು ಕೊಟ್ಟದ್ದೇ ಆದರೆ, ಅವರು ಯಾವುದೋ ಜನ್ಮದಲ್ಲಿಯೋ ಯಾವುದೋ ಪ್ರೇತ ಜನ್ಮನೋ ಮತ್ತೇನೋ ಕಷ್ಟದಲ್ಲಿಯೂ ಇದ್ದರೆ ಎಲ್ಲ ಪರಿಹಾರವೂ ಆಗುತ್ತದೆ. ಇದು ಭಾಗವತ ಕೊಡ್ತಕ್ಕಂತಹ ಲೌಕಿಕ ಪ್ರಯೋಜನವೂ ಆಗಿದೆ. ಒಂದು ಜ್ಞಾನ ಮುಕ್ತಿ ಅದೊಂದು ಭಾಗ ಬೇರೆ, ಇಮಿಡಿಯೇಟ್ ತಕ್ಷಣ ಲೌಕಿಕ ಫಲವನ್ನು ಕೂಡ ಕೊಡ್ತಾ ಇದೆ. ಅಲ್ಲಿಗೆ ಉದಾಹರಣೆ ಇದು. ಭಾಗವತ ಶ್ರವಣದಿಂದ ಯಾರಿಗೆ ಪ್ರೇತ ಜನ್ಮದಿಂದ ಮುಕ್ತಿ ದೊರೆಯಿತು? ಧುಂದುಕಾರಿ, ಅದು ಗೋಕರ್ಣನ ಸಹೋದರ. ಆಗಲೇ ಹೇಳಿದಂತೆಯೇ ಅವನಿಗೋಸ್ಕರ ಭಾಗವತ ಸಪ್ತಾಹವನ್ನು ಅವನು ಪ್ರಾರಂಭ ಮಾಡಿದ್ದ, 7 ದಿನ ಕಥೆ ಕೇಳಿದ, ಮನನ ಮಾಡಿದ, ಅವನು ಪ್ರೇತ ಜನ್ಮದಿಂದ ಮುಕ್ತನಾಗಿ ಗೋಲೋಕಕ್ಕೆ ಪ್ರಯಾಣ ಮಾಡಿದ್ದಾನಂತೆ. ಹೀಗೆ ಭಾಗವತ ಗ್ರಂಥ ಅತ್ಯಂತ ಶ್ರೇಷ್ಠ ಸುಂದರವಾಗಿರತಕ್ಕಂಥದ್ದು. ಇದರಿಂದ ಭಗವಂತನ ಜ್ಞಾನ, ಭಗವಂತ ಅನುಗ್ರಹ ಮೂಲಕ ಮೋಕ್ಷ ಪ್ರಾಪ್ತಿಯ ಜೊತೆಗೆ ಲೌಕಿಕವಾಗಿರತಕ್ಕಂತಹ ಆಗಲೇ ಹೇಳಿದಂಗೆ ಏನೋ ಒಂದಷ್ಟು ಮರಣ ಹೊಂದಿದಾಗ ಸಂಸ್ಕಾರವಾಗದೇ ಉಳಿದಿದ್ದರೆ ಅದರ ಪರಿಹಾರದಿಂದ ದೊರೆಯಬಹುದಾದ ಅನುಕೂಲವೂ ಕೂಡ, ಅರ್ಥಾತ್ ಪ್ರೇತ ಜನ್ಮ ನಿವೃತ್ತಿನೋ ಮತ್ತು ಯಾವ ದುಃಖ ನಿವೃತ್ತಿನೋ ಇದು ಕೂಡ ಸಾಧ್ಯವಾಗುತ್ತದೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಪ್ರಾರಂಭದ 30 ಪ್ರಶ್ನೆಗಳು ಈ ಪದ್ಮಪುರಾಣದಿಂದ ಆಯ್ದುಕೊಂಡಿರ್ತಕ್ಕದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದರ ನಂತರ ಪ್ರಥಮ ಸ್ಕಂಧ ವಿಷಯ ಪ್ರಾರಂಭಗೊಳ್ಳುತ್ತದೆ. ಭಾಗವತ
ಪ್ರಥಮ ಸ್ಕಂದದಲ್ಲಿ 20 ಅಧ್ಯಾಯಗಳಿವೆ. ಹಾಗಾಗಿ ಇಲ್ಲಿ ಮುಂದಿನ ಪುಟದಲ್ಲಿ ನಾವು ಪ್ರಥಮ ಸ್ಕಂದದ ಕಥಾ ಸಾರಾಂಶ ಎಂಬುದಾಗಿ ಅದರ ವಿವರಣೆಯನ್ನು ಕೊಟ್ಟಿದೆ. ಅದರಲ್ಲಿ 1 ರಿಂದ 4 ಅಧ್ಯಾಯಗಳು ಒಂದು ಪ್ರಶ್ನೆ, 5 ರಿಂದ 9 ಅಧ್ಯಾಯಗಳು ಮತ್ತೊಂದು ಪ್ರಶ್ನೆ, 10 ರಿಂದ 15 ಅಧ್ಯಾಯಗಳು ಇನ್ನೊಂದು ಪ್ರಶ್ನೆ, ಕೊನೆಯದಾಗಿ 16 ರಿಂದ 20 ಅಧ್ಯಾಯಗಳು ಎಂಬುದಾಗಿ ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರ್ತಕ್ಕಂತಹ 20 ಅಧ್ಯಾಯಗಳಲ್ಲಿ ಏನು ವಿಷಯ ಬಂದಿದೆ ಅದರ ಸ್ವಲ್ಪ ಕಥಾ ಸಾರಾಂಶವನ್ನು ಇಲ್ಲಿ ವಾಚಕರ ಪರೀಕ್ಷಾರ್ಥಿಗಳ ಶ್ರೋತೃಗಳ ಗಮನಕ್ಕೆ ಕೊಡಲಾಗಿದೆ. ಅದನ್ನು ಕೂಡ ಒಂದು ಸಲ ನೋಡ್ಕೊಂಡ್ಬಿಟ್ವಿ ಅಂತಂದರೆ ನಮ್ಮ ವಿಷಯ ಸಂಗ್ರಹಕ್ಕೆ ಅಥವಾ ಮತ್ತೆ ವಿಷಯ ಚಿಂತನೆಗೆ ಹೆಚ್ಚು ಉಪಯುಕ್ತ ಆಗ ಮಾತನ್ನು ಕೂಡ ಚಿಂತನೆ ಮಾಡಬಹುದಾಗಿದೆ. ಇದರ ವಿವರವನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.